ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಈ ಕಾರಲ್ಲಿ ಮಿಯಾಜಾಕಿ ಮದೆ ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ. ಮಿಯಾಜಾಕಿ ಹೋಗೋ ಮದೆ ಏನೇನಿರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ನಾನಿರೋ ಏರಿಯಾ ಹೆಂಗಿದೆ ಅಂತ ನೀವೇ ನೋಡಿ. ಇವಾಗ ನಾವು ಟೋಲ್ ರೋಡಿಗೆ ಎಂಟ್ರಿ ಕೊಡ್ತಾಯಿದ್ದೀವಿ. ಟೋಲ್ ರೋಡಲ್ಲಿ ಹೋದರೆ 2.5 hours ಆಗುತ್ತೆ. ನಾರ್ಮಲ್ ರೋಡಲ್ಲಿ ಹೋದರೆ 4 hours 5 hours ತೊಗೊಳುತ್ತೆ. ಮಿಯಾಜಾಕಿ ಹೋಗ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ಒಂದು ಒಳ್ಳೆ ನೇಚರ್ ನೋಡಿದೆ. ಆ ನೇಚರ್ನ ನಿಮಗೂ ತೋರಿಸೋಣ ಅಂತ ನಾನಿಲ್ಲಿ ಕಾರ್ನ ಸ್ಟಾಪ್ ಮಾಡಿದ್ದೀವಿ. ನೀವೇ ನೋಡಿ. ಎಲ್ಲ ಕಡೆ ಫುಲ್ ಗ್ರೀನು. ಇಲ್ಲಿ ಏನೋ ಭತ್ತ ಬೇರೆ ಬೆಳೀತಾರೆ ಇಲ್ಲಿ. ಈ ಕಡೆ ನೋಡ್ಬೋದು ನೀವು. ಇಲ್ಲಿ ಒಂದು ನೇಚರ್ ಒಳಗೆ ಒಂದು ಪುಟ್ಟದಾದ ಹಳ್ಳಿ. ನಾವು ಸೇಫಾಗಿ ಮಿಯಾಜಾಕಿಗೆ ತಲುಪಿದ್ದೀವಿ. ನಾವು ಫಸ್ಟು ಪ್ಲೇಸ್ ಬಂದಿರೋದು ತಕಚಿ-ಹೋ ಟೆಂಪಲ್ಗೆ. ಒಳಗಡೆ ಹೋಗಿ ನಾವು ತಕಚಿ-ಹೋ ಟೆಂಪಲ್ನ ವಿಸಿಟ್ ಮಾಡೋಣ. ಇದು ಬಂದ್ಬಿಟ್ಟು ಈ ತಕಚಿ-ಹೋ ಟೆಂಪಲ್ ಎಂಟ್ರೆನ್ಸು. ಬನ್ನಿ ಒಳಗಡೆ ಹಂಗೆ ಹೋಗೋಣ. ಒಳಗಡೆ ಎಂಟ್ರೆನ್ಸ್ ಕೊಡ್ತಿದ್ದಂಗೆ ನಾವು ಚೊಕೋ ಬನಾನಾ ಅಂತ ಇಲ್ಲಿ ಜಪಾನಲ್ಲಿ ಫೇಮಸ್, ಅದನ್ನು ನಾವು ನೋಡ್ಬೋದು. ಇಲ್ಲಿ ಎಂಟ್ರೆನ್ಸಲ್ಲೇ ನಮಗೆ ಕೈ ತೊಳೆಯೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಜಪಾನಲ್ಲಿ ಯಾವುದೇ ಟೆಂಪಲ್ಗೆ ಹೋದರೂ ಈ ಥರ ಕೈ ತೊಳೆಯೋದು ಇರುತ್ತೆ. ಈ ಮೆಟ್ಲು ಬಂದ್ಬಿಟ್ಟು ದೇವರು ಓಡಾಡೋ ಜಾಗ ಅಂತ ಹೇಳ್ತಾರೆ ಜಾಪನೀಸಲ್ಲಿ. ಯಾರು ನಮ್ಮ ಥರ ಹಿಂದೂ ಧರ್ಮದಲ್ಲಿ ಏನಿರುತ್ತೋ ಅದೇ ಥರ ಸೆಂಟ್ರಲ್ಲಿ ಯಾರು ಹೋಗೋದಿಲ್ಲ. ಇಲ್ಲಿ ಮೆಟ್ಲು ಹತ್ಕೊಂಡು ಹೋದರೆ ಟೆಂಪಲ್ ಕಾಣ್ತಿದೆಯಾ ಅಲ್ಲಿಗೆ ಹೋಗಿ ಎಲ್ಲರೂ ಅವರ ವಿಶ್ವಾಸ ಹೇಳ್ಕೊಂಡು ಮತ್ತು ಕಾಯಿನ್ ಹಾಕಿ ವಾಪಸ್ ಬರ್ತಾರೆ. ನಾವು ಹೋಗಿ ನೋಡೋಣ ಬನ್ನಿ. ಇಲ್ಲಿ ಅವರ ವಿಶ್ವಾಸ ಹೇಳ್ಕೊಳಕ್ಕೆ ಎಷ್ಟೊಂದು ಜನ ನಿಂತಿದ್ದಾರೆ ಇಲ್ಲಿ ನೋಡ್ಬೋದು. ನಾವು ಇವಾಗ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರೋಣ ಅಂತ ಒಳಗಡೆ ಹೋಗಿ ನೋಡೋಣ. ಜಪಾನಲ್ಲಿ ಎಲ್ಲ ದೇವಸ್ಥಾನಗಳು ಮರದಿಂದಲೇ ಮಾಡಿರ್ತಾರೆ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಸಖತ್ತಾಗಿದೆ. ದೇವಸ್ಥಾನಕ್ಕೆ ಬಂದರೆ ಒಳ್ಳೆ ಫಾರೆಸ್ಟಿಗೆ ಬಂದಂಗೆ ಅಂತ ಕಾಣಿಸುತ್ತೆ. ಸುತ್ತ ಎಲ್ಲ ಕಡೆ ಮರ ಗಿಡಗಳು ಬೆಳೆಸಿದ್ದಾರೆ. ಇಲ್ಲಿರೋ ಅಂಗಡಿಲಿ ಈ ದೇವಸ್ಥಾನದ ಅಂದರೆ ಏನು ನಮಗೆ ಆಗಬಾರ್ದು, ಒಳ್ಳೆಯದಾಗಲಿ ಅಂತ ಅಂದ್ಕೊಂಡವರು ಇಲ್ಲಿ ಒಂದೊಂದು ಐಟಮ್ಸ್ಗಳು ಇಟ್ಟಿರ್ತಾರೆ. ಅದನ್ನು ಇಲ್ಲಿ ನಾವು ತೊಗೊಬೋದು. ಜಪಾನಲ್ಲಿ ಯಾವುದೇ ಟೆಂಪಲ್ಗೆ ಹೋದರೂ ನಿಮಗೆ ಈ ಥರ ಒಂದು ಸ್ಟ್ಯಾಂಪ್ ಕೊಡ್ತಾರೆ. ನೀವು ಈ ಥರ ಒಂದು ಬುಕ್ ತೊಗೊಂಡು ಯಾವುದೇ ಟೆಂಪಲ್ಗೆ ಹೋಗಿ ನೋಡಿದ್ರು ಸ್ಟಾಂಪ್ ಇರುತ್ತೆ. ಅದು ನಾವೇ ಇದನ್ನು ತೊಗೊಂಡು ಸ್ಟಾಂಪ್ ಹಾಕ್ಕೊಂಬರ್ಬೋದು. ಇದೊಂದು ಜಪಾನಲ್ಲಿ ಒಂದು ಏನಂತಾರೆ ಒಂಥರ ಚೆನ್ನಾಗಿರುತ್ತೆ. ಯಾವ್ಯಾವ ಟೆಂಪಲ್ಗೆ ಹೋಗಿ ಬಂದಿರ್ತೀವೋ ಆ ಟೆಂಪಲ್ದು ನಾವು ಇದನ್ನು ಸ್ಟಾಂಪ್ನ ಇದರಲ್ಲಿ ಇಟ್ಕೊಬೋದು. ಇಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಎಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ. ಇಲ್ಲೂ ಪ್ರಾರ್ಥನೆ ಮಾಡ್ತಿದ್ದಾರೆ. ಮತ್ತು ನಮಗೆ ಏನಾನ ಆಗಬೇಕು ಅಂತ ಅಂದರೆ ಈ ಥರ ಇಲ್ಲಿರೋ ಥರ ಎಲ್ಲ ನಂಗೆ ಅದರಲ್ಲಿ ಬರ್ದು ಇದರಲ್ಲಿ ಕಟ್ಟಿದ್ರೆ ನಮಗೆ ಈ ಮರಕ್ಕೆ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಜಾಪನೀಸರ ನಂಬಿಕೆ. ಮತ್ತು ಈ ಮರಗಳು ನೋಡಿದ್ರೆ ಎಷ್ಟೆಷ್ಟು ವರ್ಷದ ಮರಗಳು ಎಷ್ಟೆಷ್ಟು ದಪ್ಪ ಇದ್ದಾವೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.